ಅಂತಂದರೆ ಎಷ್ಟೋ ಬಾರಿ ನಮಗೆ ಮಾನಸಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಕೆಲಸಗಳಿಗೆ ತಡೆ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಇದನ್ನು ಬರೀ ಮಾಂತ್ರಿಕ ಬಾಧೆ ಅಥವಾ ದೃಷ್ಟಿದೋಷಕ್ಕೆ ಮಾತ್ರ ಮಾಡ್ಕೋಬೇಡಿ. ಸಾಲ ಬಾಧೆಗಳಿಗಾದರೂ ಮಾಡ್ಕೋಬೋದು, ಅಥವಾ ನಿಮ್ಮಲ್ಲಿ ಯಾವುದೇ ನಿಂತು ಹೋಗಿರುವಂತಹ ಕೆಲಸ ಅಂತ ಏನಿದೆ ಆ ನಿಂತು ಹೋಗಿರುವ ಕೆಲಸಗಳಿಗೂ ಸಮೇತ ಈ ಪರಿಹಾರಗಳನ್ನು ಮಾಡ್ಕೋಬೋದು. ಅದರ ಜೊತೆಗೆ ಯಾರಾದರೂ ನಿಮಗೆ ಒಂದು ಸಾಲ ಕೊಟ್ಟು ನೀವು ಸಾಲ ವಾಪಸ್ಸು ಕೊಡದೇ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರಗಳನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಮೇಲೆ ಪ್ರತಿ ಬಾರಿ ಮಾಂತ್ರಿಕ ಬಾಧೆಗಳಾಗ್ತಾ ಇದೆ, ಅಥವಾ ಯಾರೋ ನಮಗೆ ಏನೋ ಕೆಡುಕುಗಳನ್ನು ಮಾಡಿಸ್ತಾ ಇದ್ದಾರೆ, ಅಥವಾ ಯಾರೋ ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದನ್ನು ಯಾವಾಗ ಮಾಡಬೇಕು ಮೇಡಮ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಪ್ರತಿ ಹುಣ್ಣಿಮೆಯ ದಿನ, ಯಾಕಂದರೆ ಈಗ ನಾಡಿದ್ದು 14-15 ಹುಣ್ಣಿಮೆ ಇದೆ, ಅವತ್ತಿನ ದಿನನಾದರೂ ನೀವು ಆರಂಭ ಮಾಡಿ. ಇಲ್ಲದಿದ್ದರೆ ಪ್ರತಿ ಗುರುವಾರನಾದರೂ ಮಾಡಿ, ಅಥವಾ ಮಂಗಳವಾರನಾದರೂ ಮಾಡಿ, ಇಲ್ಲವೇ ಅಷ್ಟಮಿ ತಿಥಿಯ ದಿನದಂದು ಸಮೇತ ನೀವು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಸತತವಾಗಿ ಇಲ್ಲಿ ಮಾಡ್ತಾ ಬರಬೇಕಾಗುತ್ತೆ. ಒಂದಿನ 2 ದಿನ ಮಾತ್ರ ಆಗಲ್ಲ, ಸತತವಾಗಿ 48 ದಿನಗಳ ಕಾಲ ಮೊದಲಿಗೆ ಆರಂಭ ಮಾಡಿ. ಹೆಣ್ಮಕ್ಳು ಏನಾದರೂ ಮೈಲಿಗೆ ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲಿ ನಿಲ್ಲಿಸಿರಿ, ಆನಂತರ ಮತ್ತೆ ಇದನ್ನು ಆರಂಭ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಎರಡನೇದಾಗಿ ನಿಮಗೆ ಇಲ್ಲಿ ಬೇಕಾಗಿರುವಂತಹ ವಸ್ತುಗಳು ಅತ್ಯಂತ ಸರಳವಾಗಿರುವಂಥದ್ದು, ಶುದ್ಧವಾಗಿರುವಂಥ ಹಳದಿ ಬಣ್ಣದ ನಿಂಬೆಹಣ್ಣನ್ನು ತಗೊಳ್ಳಿ. ಇಲ್ಲದ್ರೆ ಹಸಿರಾಗಿರಬೇಕು. ಆ ಮಧ್ಯದಲ್ಲಿ ನಿಂಬೆಹಣ್ಣು ಕಪ್ಪಾಗಿರುವಂಥದ್ದು, ಕೊಳ್ತೋಗಿರುವಂಥದ್ದು, ತೂತಾಗಿರುವಂಥದ್ದು ಅಂತಹ ನಿಂಬೆಹಣ್ಣನ್ನು ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಅದರಿಂದ ಯಾವ ಪ್ರಯೋಜನಗಳು ಆಗಲ್ಲ. ಮೊದಲಿಗೆ ನೀವು ಎದ್ಬಿಟ್ಟು ಶುಚಿರ್ಭೂತರಾಗಬೇಕು. ಆನಂತರದಲ್ಲಿ ಆ ನಿಂಬೆಹಣ್ಣಲ್ಲಿ ಮನಸಾರೆ ಬೇಡ್ಕೋಬೇಕು ನಿಮಗೆ ಯಾವ ಸಮಸ್ಯೆಗಳಿದೆ ಅದಕ್ಕೆ. ಈಗ ಎಷ್ಟೋ ಬಾರಿ ನಮಗೆ ಒಡವೆಗಳು ಅಡ ಇಟ್ಬಿಟ್ಟಿರ್ತೀವಿ, ಅಥವಾ ಒಡವೆನ ನಮಗೆ ವಾಪಸ್ ಬಿಡಿಸ್ಕೊಂಡು ತೊಗೊಂಡು ಬರೋಕ್ಕೆ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲೂ ಸಮೇತ ನೀವು ಇದನ್ನು ಮಾಡ್ಬೋದು. ಎರಡನೇದಾಗಿ ಬಡ್ಡಿ ಸಾಲಗಳು ಜಾಸ್ತಿ ಆಗ್ತಾ ಇದೆ, ಅಥವಾ ಕೈ ಸಾಲಗಳು ಜಾಸ್ತಿ ಆಗ್ತಾ ಇದೆ, ಯಾಕೋ ಸಾಲಗಳನ್ನ ತೀರ್ಸೋಕ್ಕೆ ನಮಗೆ ದಾರಿನೇ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಈ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ಅಂದರೆ ಯಾವುದೇ ಶುಭ ಕಾರ್ಯಗಳಿಗೆ ಜೊತೆಗೆ ಮಾಂತ್ರಿಕ ಬಾಧೆಗಳು ಆಗಿ ನಿಮಗೆ ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ ಅಂತ ನಿಮಗೆ ಗೋಚರಿಸಿದರೂ ಸಮೇತ ಈ ಪರಿಹಾರಗಳನ್ನ ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಹೇಳಿದೆ, ಹಳದಿ ತಪ್ಪಿದರೆ ಹಸಿರಾಗಿರುವಂಥ ಶುದ್ಧವಾದಂಥ ನಿಂಬೆಹಣ್ಣನ್ನು ತಗೋಬೇಕಾಗುತ್ತೆ. ಆ ನಿಂಬೆಹಣ್ಣನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಸತತವಾಗಿ ಸಾಧ್ಯವಾದವರು ತುಪ್ಪದ ದೀಪವನ್ನು ಹಚ್ಚಿ, ಇಲ್ಲದರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಇಲ್ಲದರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ. ಆದರೆ ಇದು ಅಖಂಡವಾಗಿ 48 ದಿನಗಳ ಕಾಲ ಮೊದಲನೆಯ ಮಂಡಲ ಉರಿಲೇಬೇಕು. ಅದನ್ನು ನೋಡ್ಕೊಳ್ಳಿ. ನೀವಾಗಿ ಒಂದು ದಪ್ಪದಾಗಿರುವಂಥ ಎಣ್ಣೆಯ ಒಂದು ದೀಪವನ್ನು ತಗೋಬೇಕಾಗುತ್ತೆ. 2 ತಿರಿಯ ದೀಪವನ್ನು ಹಾಕಬೇಕಾಗುತ್ತೆ. 2 ತಿರಿಯನ್ನು ಒಟ್ಟಿಗೆ ಮಾಡಿ ಹಾಕಿ, ಒಂದೇ ದೀಪದಲ್ಲಿ ದಪ್ಪದರೆ ಒಂದೇ ದೀಪದಲ್ಲಿ ಹಾಕಿ. ಆನಂತರದಲ್ಲಿ ಮನಸಾರೆ ಕುಲದೇವರು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರದಲ್ಲಿ ನೀವು ಆ ನಿಂಬೆಹಣ್ಣು ಅಂತ ಏನಿದೆ, ಈ ನಿಂಬೆಹಣ್ಣು ಅಂತ ಅಂದ್ಕೊಳ್ಳಿ. ಈ ಕಡೆಯಿಂದ ಫಸ್ಟ್ ಕಟ್ ಮಾಡಬೇಕು, ಮತ್ತು ಈ ಕಡೆಯಿಂದ ಕಟ್ ಮಾಡಬೇಕು. ಮೇಲುಗಡೆಯಿಂದ ಕೆಳಗಡೆಗೆ ತರಕೂಡದು, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗಬೇಕು, ಮತ್ತು ಈ ಕಡೆ ಕೆಳಭಾಗದಿಂದ ಮತ್ತೆ ಮೇಲ್ಭಾಗಕ್ಕೆ ಹೋಗಬೇಕು. ಹೋದ ನಂತರ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಸರಳವಾದ ಮಂತ್ರ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ ಅಂತೇಳಿ 108 ಬಾರಿ ನೀವು ಮೊದಲ ದಿನದಿಂದ ಆರಂಭ ಮಾಡಿ. ಈಗ ಯಾವತ್ತೋ ಹುಣ್ಣಿಮೆಯ ದಿನ ಮಾಡಿದ್ರಿ ಅಥವಾ ಅಷ್ಟಮಿ ತಿಥಿ ದಿನ ಮಾಡಿದ್ರಿ, ಖಂಡಿತವಾಗ್ಲೂ 108 ಬಾರಿಯಿಂದ ಆರಂಭ. ಮಾರನೆಗೆ ಅದೇ ಥರ 108 ಏನಿದೆ 108 ಅದನ್ನು ಡಬಲ್ ಮಾಡಿ, ಮತ್ತೆ ಡಬಲ್ ಮಾಡಿ ಆ ಥರ ನೀವು ಮಂತ್ರಗಳನ್ನ ಹೇಳಬೇಕು. ಜೊತೆಗೆ ನೀವೇನು ಮಾಡಬೇಕು, ಆ ಮಂತ್ರವನ್ನು ಪಠನೆ ಮಾಡಿದ ನಂತರ ಬೆಳಿಗ್ಗೆ ನೀವು ಮಾಡಿದರೆ ಸಂಜೆ ತನಕ ನಿಮ್ಮ ದೇವತಾ ಕೋಣೆ ಏನಿದೆ ಆ ದೇವತಾ ಕೋಣೆಯಲ್ಲೇ ಇಟ್ಬಿಟ್ಟೋಗಿ. ಸಂಜೆ ಬಂದು ಕೈಕಾಲು ಮುಖ ತೊಳ್ಕೊಳ್ಳಿ, ಅಥವಾ ಸ್ನಾನ ಮಾಡಿಕೊಂಡು ನೀವು ಆ ನಿಂಬೆಹಣ್ಣನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಯಾರ ಜೊತೆನೂ ಮಾತಾಡಬೇಡಿ, ಅಥವಾ ಯಾರಿಗೂ ಹೇಳ್ಕೊಳ್ಳದೆ ಹೋಗ್ಬಿಟ್ಟು 4 ಕೂಡುವ ರಸ್ತೆಗಳು ಅಂತ ಏನಿದೆ ಅಲ್ಲಿ ಹೋಗ್ಬಿಟ್ಟು ನೀವು ನಿಂಬೆಹಣ್ಣನ್ನು ಇಟ್ಕೋಬೇಕು. 4 ಹೋಳುಗಳಾಗಿರುತ್ತೆ ನೋಡಿ, ನಾನು ತೋರಿಸಿದೆ ನಿಂಬೆಹಣ್ಣು.
ಕೆಳಗಿಂದ ಮೇಲೆ ಮತ್ತು ಕೆಳಗಿಂದ ಈ ಕಡೆ 4 ಹೋಳುಗಳಾಗುತ್ತಲ್ಲ, ನಿಮಗೆ ಅದು ಈಸಿಯಾಗಿ ತೆಗಿಯೋಂಗಾಗಬೇಕು. ಆ ಕಡೆಗೊಂದು, ಈ ಕಡೆಗೊಂದು, ಈ ಕಡೆಗೊಂದು, ಈ ಕಡೆಗೊಂದು ಹಾಕಿಬಿಟ್ಟು ತಿರುಗಿ ನೋಡದೆ ನೀವು ನಿಮ್ಮ ಮನೆಗೆ ಬಂದು ಕೈಕಾಲು ಮುಖಗಳನ್ನು ತೊಳ್ಕೊಂಡು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ. ಇಲ್ಲ ಕಲ್ಲುಪ್ಪಲ್ಲಿ ದೃಷ್ಟಿ ತಕ್ಕೊಂಡು ಸ್ನಾನ ಮಾಡೋರು ಸಾಧ್ಯವಾದರೆ ಸ್ನಾನ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಪರಿಹಾರಗಳನ್ನ ಮೊದಲ 48 ದಿನ ಮಾಡಿ. ಆ ನಂತರ ನೀವೇನು ಮಾಡಬೇಕು, 48 ದಿನ ಆದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಮೊದಲಿಗೆ ಅನ್ನದಾನವನ್ನು ನೀವು ಮಾಡಬೇಕಾಗುತ್ತೆ. ಅದು ನಿಮ್ಮ ಕುಲದೇವರ ದೇವಸ್ಥಾನಗಳಲ್ಲಾದರೂ ಹೋಗಿ ಮಾಡಿ, ಅಥವಾ ನಿಮ್ಮ ಗ್ರಾಮ ದೇವರ ದೇವಸ್ಥಾನದಲ್ಲಾದರೂ ಮಾಡಿ, ಅಥವಾ ಇಷ್ಟ ದೇವರ ದೇವಸ್ಥಾನಗಳಲ್ಲಾದರೂ ಹೋಗಿ ನೀವು ಒಂದು ಅನ್ನದಾನವನ್ನು ಮಾಡಿ. ಇಲ್ಲದಿದ್ದರೆ ಯಾರಾದರೂ ಮಕ್ಕಳಿಗೆ, ಅಂದರೆ ಕೈಯಲ್ಲಿ ತುಂಬ ಕಷ್ಟದಲ್ಲಿ ಇರುವಂತಹ ಮಕ್ಕಳಿಗೆ ನೀವು ಅನ್ನ ಪ್ರಸಾದವನ್ನು ನೀವೇ ಕೈಯಾರಿ, ಮೊಸರನ್ನ ಆಗಿರ್ಬೋದು, ಸಿಹಿಪೊಂಗಲ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಉಪ್ಪಿಟ್ಟು, ಅಂದರೆ ಅನ್ನಕ್ಕೆ ಸಮಾನವಾಗಿರುವಂತಹ ಒಂದು ಹೊಟ್ಟೆ ತುಂಬುವಂತಹ ಒಂದು ರೀತಿಯ ಪದಾರ್ಥಗಳನ್ನು ಆ ಮಕ್ಕಳಿಗೆ ನೀವು 48 ದಿನ ಆದಮೇಲೆ ಮಾಡಿ. ಆನಂತರ ಮತ್ತೆ 48 ದಿನ ಮತ್ತೆ ಅದೇ ಥರನೇ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ. ನಿಮ್ಮಲ್ಲಿ ತಡೆಯಾಗುತ್ತಿರುವಂಥ ಎಲ್ಲ ಕೆಲಸಗಳಿಗೆ ನಿಮಗೆ ಪರಿಹಾರ ಆಗುತ್ತೆ. ಪದೇ ಪದೇ ಮಾಂತ್ರಿಕ ಬಾಧೆಗಳು ಆಗ್ತಾಯಿದ್ರೆ ಅಖಂಡ ದೀಪಗಳು ನಿಮ್ಮ ಮನೆಯಲ್ಲಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಬೆಳವಣಿಗೆ ಆಗುತ್ತೆ. ನಕಾರಾತ್ಮಕ ಶಕ್ತಿಯ ಒಂದು ಆವಾಹನೆ ಏನಿದೆ ನಿಮ್ಮ ಮನೆಗೆ ಕಮ್ಮಿ ಆಗುತ್ತೆ. ಜೊತೆಗೆ ನಿಮ್ಮ ದೇಹವು ಒಂದು ದಷ್ಟಪುಷ್ಟಿಯಿಂದ ಸೇರುತ್ತೆ. ಜೊತೆಗೆ ನಿಮ್ಮ ಹೌರನು ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ನನಗೆ ಹುಣ್ಣಿಮೆಯಲ್ಲಿ ಮಾಡೋಕ್ಕಾಗಿಲ್ಲ ಅಥವಾ ಅಷ್ಟಮಿಯಲ್ಲಿ ಮಾಡೋಕ್ಕಾಗಿಲ್ಲ, ಅಮಾವಾಸ್ಯೆಯಲ್ಲಿ ಮಾಡ್ಬೋದಾ? ಖಂಡಿತ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಇಲ್ಲ ಮೇಡಮ್, ನನಗೆ ಮುಟ್ಟು ಬಂತು, ಅಮಾವಾಸ್ಯೆ ಆಗಲಿಲ್ಲ, ಹುಣ್ಣಿಮೆ ಆಗಿಲ್ಲ, ಏನೋ ಆಯಿತು, ಮಂಗಳವಾರ ಮಾಡಿ, ಇಲ್ಲದ್ರೆ ಗುರುವಾರ ಮಾಡಿ, ಇಲ್ಲದ್ರೆ ಶುಕ್ರವಾರ ಮಾಡಿ. ಸೊ ನಿಮಗೆ ಶನಿವಾರ ಒಂದು ದಿನ ಬಿಟ್ಟು, ಶನಿವಾರ ಭಾನುವಾರ ಒಂದು ದಿನ ಬಿಟ್ಟು ಬೇರೆ ದಿನಗಳಲ್ಲೂ ಸಮೇತ ಇದನ್ನು ನೀವು ಮಾಡಿ. ಯಾಕಂದರೆ ಎಲ್ಲರೂ ಇವತ್ತಿನ ದಿನ ಯಾಂತ್ರಿಕ ಬದುಕಲ್ಲಿ ಇದ್ದೀರಿ, ನನಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಯಾವ ಕೆಲಸ ಆಗಿದೆ, ಒಂದು ಪುಸ್ತಕವನ್ನು ತಗೊಳ್ಳಿ, ಒಂದು ಪೇಪರ್ ತಗೊಳ್ಳಿ, ಯಾವ ಕೆಲಸ ಆಗಿದೆ, ಯಾವ ದಿನದಿಂದ ಆರಂಭ ಮಾಡಿದರೆ 48 ದಿನ ಮಂಡಲ, ನೆಕ್ಸ್ಟ್ 48 ದಿನ ಮಂಡಲಕ್ಕೆ ಇನ್ಯಾವ ಸಮಸ್ಯೆಯನ್ನು ನೀವು ಕೇಳ್ಕೋಬೇಕು ಅದನ್ನು ನೀವು ಕೇಳಿಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಮಾಂತ್ರಿಕ ಬಾಧೆ ಈಗಾಗಲೇ ನಿಮಗೆ ತುಂಬ ಜಟಿಲವಾಗಿ ಸುಮಾರು ವರ್ಷಗಳಿಂದ ಸಮಸ್ಯೆಯನ್ನು ಕೊಡ್ತಾ ಇತ್ತು ಅಂತಂದರೆ ನಿಮಗೆ ಅದು ಪರಿಹಾರಕ್ಕೆ ಒಂದು ದಾರಿಯಾಗುತ್ತೆ. ಪದೇ ಪದೇ ಚಿನ್ನ ಅಡ ಇಡ್ತಾ ಇತ್ತು ಅಂತಂದರೆ ಅದು ತಡೆ ಆಗುತ್ತೆ. ಅಥವಾ ಅಂತಹ ಒಂದು ಸ್ವರ್ಣ ದೇವತೆಯು ನಮ್ಮ ಮನೆಯನ್ನು ಬಿಟ್ಟು ಹೋಗಿತ್ತು ಅಂತಂದರೆ ಇಂತಹ ಒಂದು ಪರಿಹಾರಗಳಿಂದ ನಿಮ್ಮ ಮನೆಗೆ ಬರಲಿಕ್ಕೆ ಆವಾಹನೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಪ್ರೇಕ್ಷಕರೇ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ವಾಟ್ಸಪ್ ನಂಬರ್ 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮತ್ತೆ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.